ನಮಸ್ಕಾರ. ಕಸ ಗುಡಿಸುವವರು ನಾವು ಎಂಬ ಪದ್ಯ ಇದೆ. ಅದನ್ನು ಬರೆದವರು ಜಯದೇವಿ ಗಾಯಕ್ವಾಡ್ ಅಂತೇಳಿ. ಅವರು ಹುಟ್ಟಿದ್ದು 1/7/1975 ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಎಂಬ ಗ್ರಾಮದಲ್ಲಿ. ಒಟ್ಟು 20 ಕೃತಿಗಳನ್ನು ಅವರು ಇದುವರೆಗೆ ಬರೆದಿದ್ದಾರೆ. ಹೇಗೆ ಹೇಳಲಿ ನಾನು, ಆಮೇಲೆ ಮರಭೂಮಿ ಮಾಡದಿರಿ, ಇವೆರಡು ಅವರ ಕವನ ಸಂಕಲನಗಳಾದರೆ ಯಾಜ್ಞಸೇನಿಯ ಆತ್ಮಕಥನ ಅನ್ನೋದು ಅವರ ಕಾದಂಬರಿ. ಇನ್ನೊಂದು ಬಸವಣ್ಣ ಮತ್ತು ಅಂಬೇಡ್ಕರ್ ಅನ್ನೋ ಒಂದು ತೌಲನಿಕ ಕೃತಿಯನ್ನು ಬರೆದಿದ್ದಾರೆ. ಆಮೇಲೆ ಹೈದರಾಬಾದ್ ಕರ್ನಾಟಕ ಮಹಿಳಾ ಕಾವ್ಯ, ಸಾಹಿತ್ಯ ಸಂಕ್ರಮಣ, ಮಹಿಳೆ ಜಾಗತೀಕರಣದ ಸವಾಲುಗಳು, ಸಂಸ್ಕೃತಿ ಸೊಗಡು, ಇವು ಅವರ ವಿಮರ್ಶಾ ಕೃತಿಗಳು. ಆಮೇಲೆ ವಚನಕಾರ್ತಿಯರ ಪರಂಪರೆ ಅನ್ನೋದು ಅವರ ವೈಚಾರಿಕ ಕೃತಿ. ವೀರರಾಣಿ ಕಿತ್ತೂರು ಚೆನ್ನಮ್ಮ, ಅಬ್ದುಲ್ ಕಲಾಂ, ರಮಾಬಾಯಿ ಅಂಬೇಡ್ಕರ್, ಇವು ಅವರ ಜೀವನ ಚರಿತ್ರೆಗಳು. ಗಜಲ್ ಸಾಹಿತ್ಯಕ್ಕೂ ಅವರು ಸಾಕಷ್ಟು ಕೊಡುಗೆಗಳನ್ನು ಬರೆದಿದ್ದಾರೆ. ಸಾಕಷ್ಟು ಗಜಲ್ಗಳನ್ನು, ಸ್ವಂತ ಗಜಲ್ಗಳನ್ನು ಬರೆದಿದ್ದಾರೆ. ಇಷ್ಟೆಲ್ಲ ಅವರಿಗೆ ಕನ್ನಡ ಸಾಹಿತ್ಯವನ್ನು ಬರೆದಿದ್ದಕ್ಕಾಗಿ ಸಾಕಷ್ಟು ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಅದರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಮಹಿಳಾ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಅವರಿಗೆ ಬಂದಿರುವುದನ್ನು ನೋಡ್ತೀವಿ. ಈಗ ಅವರು ಬರೆದಿರುವಂಥ ಕಸ ಗುಡಿಸುವವರು ನಾವು ಅನ್ನೋ ಒಂದು ಏನು ಪದ್ಯ ಇದೆ, ಅದನ್ನು BA 2ನೇ ಸೆಮಿಸ್ಟರ್ನ ಅವಶ್ಯಕ ಪಠ್ಯ ಪುಸ್ತಕಕ್ಕೆ ಅಳವಡಿಸಿದ್ದಾರೆ. ಅವರ ಬರೆದಂಥ ಪದ್ಯ ಈ ರೀತಿ ಇದೆ, ನೋಡ್ತಾ ಹೋಗೋಣ. ನಾವು ಕಸಗುಡಿಸುವವರು, ಗಲ್ಲಿ ಬೀದಿ ಎಲ್ಲೆಂದರಲ್ಲಿ ಕಸಗುಡಿಸುವವರು, ಯಾರೊಬ್ಬರ ಮನಸ್ಸಿನಲ್ಲೂ ಕಸ ತುಂಬುವುದಿಲ್ಲ, ಯಾರೊಬ್ಬರ ಕನಸಿನಲ್ಲೂ ಧೂಳು ಎಬ್ಬಿಸುವುದಿಲ್ಲ. ನಾವು ಚರಂಡಿ ನಾಲಿಗಳ ಹೊಲಸು ಎತ್ತುವವರು, ಕೊಳೆಯ ತೊಟ್ಟಿ ತಿಪ್ಪಿಗುಂಡಿ ಎಲ್ಲೆಂದರಲ್ಲಿ ಕೊಳೆ ಎತ್ತುವವರು. ಇಲ್ಲಿ ನಾವು ಗಮನಿಸಬೇಕಾದಂಥ ಸೂಕ್ಷ್ಮವಾದಂಥ ವಿಷಯ ಏನಂತಂದರೆ, ಹಿಂದಿನಿಂದಲೂ ಕಾವ್ಯದ ವಸ್ತುಗಳು ಯಾವ್ಯಾವಿದ್ದು, ನವ್ಯ ಕಾಲಘಟ್ಟಗಳ ತಗೊಳ್ಳಿ, ನವೋದಯ ಕಾಲಘಟ್ಟ ತಗೊಳ್ರಿ, ಅಥವಾ ಅದಾದಮೇಲೆ ಅದಕ್ಕಿಂತ ನಡುವೆ ಇರುವಂಥ ಪ್ರಗತಿಶೀಲ ಒಂದು ಕಾಲಘಟ್ಟಗಳನ್ನು ತಗೊಳ್ರಿ, ಅಲ್ಲಿ ಕಾವ್ಯದ ವಸ್ತುಗಳು ಬೇರೆಯಾಗಿದ್ದು. ಇಲ್ಲಿ ಶ್ರಮಿಕ ವರ್ಗ ಏನಿದೆ, ಶ್ರಮಿಕ ವರ್ಗವನ್ನು ಕಾವ್ಯದ ವಸ್ತುವನ್ನಾಗಿ ಮಾಡಿದ ಕೊಡುಗೆ ಬಂಡಾಯ ಸಾಹಿತ್ಯಕ್ಕೆ ಅಥವಾ ಬಂಡಾಯ ಕಾಲಘಟ್ಟಕ್ಕೆ ಸಲ್ತತಿ. ಹಾಗೆ ಬಂಡಾಯ ಕಾವ್ಯಗಳಲ್ಲಿ ಕಸಗುಡಿಸುವರು ಇರ್ಬೋದು, ಆಮೇಲೆ ಕಲ್ಲು ಕುಟ್ಟಿಗರು ಇರ್ಬೋದು, ಆಮೇಲೆ ಬಡವರು ಇರ್ಬೋದು, ಜನಸಾಮಾನ್ಯರನ್ನು ಇಲ್ಲಿ ಏನು ಮಾಡ್ತಾರೆ, ಕಾವ್ಯದ ವಸ್ತುವನ್ನಾಗಿ ಆರಿಸಿಕೊಂಡಿರುವುದು ಒಂದು ಸಂತೋಷಕರ ಸಂಗತಿನೇ ಅಂತೇಳಿ ಹೇಳ್ಬೋದು. ನಾವು ಬೇರೆ ಬೇರೆ ವಿಷಯಗಳನ್ನು ಸಾಕಷ್ಟು ಚರ್ಚೆ ಮಾಡ್ತೀವಿ, ಆದರೆ ಈ ಸಾಮಾನ್ಯ ವರ್ಗವನ್ನು ಸಾಮಾನ್ಯ ವರ್ಗದ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡಿರುವಂಥ ಒಂದು ಕಾಲಘಟ್ಟ ಯಾವುದಾದ್ರು ಇದ್ದರೆ ಅದು ಬಂಡಾಯ ಕಾಲಘಟ್ಟ ಅಂತೇಳಿ ಹೇಳ್ತೀವಿ. ಹಾಗೆ ಬಂಡಾಯ ಕಾವ್ಯಗಳಲ್ಲಿ ಕಲ್ಲು ಕುಟ್ಟಿಗರು, ಕಸಗುಡಿಸುವವರು ಕಾವ್ಯದ ವಸ್ತುಗಳಾಗಿ ಮೂಡಿಬಂದಿದ್ದಾರೆ. ಸಮಾಜದಲ್ಲಿ ಜನರು ಕಸವನ್ನು ಹರಡ್ತಿರ್ತಾರೆ. ನಿಮಗೆ ಗೊತ್ತಿರುವಂಗೆ ನಾವೇ ಡೈಲಿ ಎಷ್ಟೋ ಕಸಗಳನ್ನು ಉತ್ಪಾದಿಸ್ತೇವೆ. ಆ ಕಸವನ್ನು ಗುಡಿಸುವವರು ಯಾರು? ನಮ್ಮದೇ ಆದಂಥ ನಮ್ಮ ಸಮಾಜದಲ್ಲೇ ಬದುಕುವಂಥ ಜನವರ್ಗ ನಾವು ಮಾಡಿದಂಥ ಕಸವನ್ನು ಅವರು ಎತ್ತುತ್ತಿರ್ತಾರೆ. ಅದ್ರ ಜೊತೆಗೆ ಅವರು ಹೇಳ್ತಾರೆ, ನಾವು ಗಲ್ಲಿ ಬೀದಿ ಎಲ್ಲೆಂದರಲ್ಲಿ ಕಸ ಗುಡಿಸ್ತಿರ್ತಾರೆ, ಕಸವನ್ನು ಹಸನು ಮಾಡ್ತಿರ್ತಾರೆ. ಅವರು ಕಸವನ್ನು ಗುಡಿಸಿರೋ ಜೊತೆಗೆ ಯಾರ ಮನಸ್ಸಿನಲ್ಲೂ ಕಸ ತುಂಬದ ಹಾಗೆ ನಾವು ನೋಡ್ಕೊಳ್ತೀವಿ ಅಂದರೆ ಎಲ್ಲರ ಮನಸ್ಸನ್ನೂ ಸಹಿತ ಅವರು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನಗರದಲ್ಲಿ ಗ್ರಾಮಗಳಲ್ಲಿ ಅವರು ಸ್ವಚ್ಛತಾ ಕಾರ್ಯಕ್ರಮ ಅಂತೇನು ಕರಿತೀವಿ, ಸ್ವಚ್ಛತೆಯನ್ನು ಮಾಡುವಂಥ ವರ್ಗ ಏನಿದೆ ಅದು ಅವರ ಕೆಲಸ. ಅದು ಶ್ರಮಿಕ ವರ್ಗ. ಅದು ಏನು ಮಾಡ್ತಿರ್ತಾರೆ, ದಿನಂಪ್ರತಿ ತಮ್ಮ ಕೆಲಸವನ್ನು ಮಾಡ್ತಾ ಇರುತ್ತೆ. ಹಾಗೆ ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ಇರುವಂಥ ಕಸವನ್ನು ಗುಡಿಸುವಂಥ ಕೆಲಸ ಅವರು ಮಾಡ್ತಿರ್ತಾರೆ. ಜನರ ಹರಡುವಂಥ ಗಲೀಜನ್ನು, ಅವರು ಮಾಡಿರುವಂಥ ಹೊಲಸನ್ನು ತೊಳೆಯುವಂಥ ಕೆಲಸವನ್ನು ಈ ಕಸ ಗುಡಿಸುವವರು ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಅವರು ಕಸ ಹೊಡಿತಾರೆ, ಕಸವನ್ನು ಗುಡಿಸ್ತಾರೆ ಅಂತಂದಮೇಲೆ ಅವರು ಯಾರ ಮನಸ್ಸಿನಲ್ಲೂ ಕಸ ತುಂಬುವಂಥವರಲ್ಲ.
ಯಾರ ಕನಸಿನಲ್ಲೂ ಅವರು ಧೂಳು ಎಬ್ಬಿಸುವಂಥವರಲ್ಲ. ಅವರು ಚರಂಡಿ ನಾಲಿಗಳಲ್ಲಿ ಮತ್ತು ಹೊಲಸುಗಳನ್ನು ಎತ್ತುವಂಥವರು. ಅದರ ಜೊತೆಗೆ ಸಮಾಜವನ್ನು ಸ್ವಚ್ಛಗೊಳಿಸುವುದರ ಜೊತೆಗೆ ಈ ಸಮಾಜದಲ್ಲಿ ಇರುವಂಥ ಜನರ ಮನಸ್ಸಿನಲ್ಲಿರುವಂಥ ಕೊಳಕನ್ನು ಸಹಿತ ಅವರು ಹಸನು ಮಾಡುವಂಥವರು. ಆದರೆ ಅವರ ಬದುಕು ಮಾತ್ರ ಏನಾಗಿದೆ ಅಂತಂದರೆ ಹಸನಾಗಿಲ್ಲ, ಇನ್ನೂ ಸಹಿತ ಹಸನಾಗಿಲ್ಲ. ನಾವು ಅವರನ್ನು ನೋಡ್ತೀವಿ, ಅವರು ಯಾವ ರೀತಿ ಬದುಕ್ತಾ ಇದ್ದಾರೆ. ಒಂದೊಂದು ತುತ್ತು ಅನ್ನಕ್ಕಾಗಿಯೂ ಸಹಿತ ಈಗೂ ಪರದಾಡುವಂಥ ಪರಿಸ್ಥಿತಿ ಅವರ ಬದುಕಿನಲ್ಲಿದೆ. ಅದರ ಜೊತೆಗೆ ಅವರು ಆ ಕೆಲಸ ಮಾಡೋದರಿಂದ, ಕಸ ಗುಡಿಸುವಂಥ ಕೆಲಸ ಮಾಡೋದರಿಂದ ಅವರಿಗೆ ಸಮಾಜದಲ್ಲಿ ಗೌರವ ಸಹಿತ ಇಲ್ಲ. ನಾವೇ ಸಹಿತ ಗೌರವ ಅವರಿಗೆ ಕೊಡೋದಿಲ್ಲ. ಹೇಗೆ ಅಂತಂದರೆ, ಈಗ ಅವರು ಕಸ ಗುಡಿಸ್ಬೇಕಾದ್ರೆ ನಗರಗಳಲ್ಲಿ ಕೆಲವೊಂದಿಷ್ಟು ಸಾರಿ ನೋಡಿದ್ದೀನಿ. ಕಸ ಗುಡಿಸ್ಬೇಕಾದ್ರೆ ಕಸ ಗುಡಿಸ್ತಿರ್ತಾರೆ, ಕಾರ್ಪೊರೇಷನ್ದವ್ರು ಕಸ ಗುಡಿಸ್ತಿರ್ತಾರೆ. ಆ ಕಡೆ ಅಂತ ಒಬ್ಬರು ಬೈಕ್ ಮೇಲೆ ಬರ್ತಾರೆ, ಬೈಕ್ ಮೇಲೆ ಕಸ ತೊಗೊಂಬರ್ತಾರೆ. ಅವ್ರು ಕಸ ಗುಡಿಸ್ತಿರ್ತಾರೆ, ಅವ್ರ ಮುಂದೆ ಹೋಗೋದು ಹಾಗೆ ದಾಟಿ ಹೋಗ್ಬಿಡೋದು. ಇದು ಅವರಿಗೆ ನಾವು ಮಾಡುವಂಥ ಅಪಮಾನ. ಅದಕ್ಕಾಗಿ ಅವರಿಗೆ ನಾವು ಕೊಡುವಂಥ ಗೌರವ ಸಮಾಜದಲ್ಲಿ ಅವರಿಗೆ ನಾವು ಕೊಡುವಂಥ ಗೌರವ ಎಂಥದ್ದು ಅನ್ನೋದು ಇದರ ಮೇಲೆ ಅವರಿಗೆ ನಾವು ಗೊತ್ತಾಗುತ್ತೆ. ಅವರು ದೇಶ ಕಟ್ಟೋರು, ಅವರು ಶ್ರಮಿಕ ವರ್ಗದವರು. ಅವರಿಗೆ ಈ ಸಮಾಜದಲ್ಲಿ ಈ ಸಮಾಜವನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಮಾಡುವಂಥವರು. ಅವರಿಗೆ ನಾವು ಏನು ಮಾಡಬೇಕಾಗಿದೆ ಅಂದರೆ ಗೌರವವನ್ನು ಕೊಡಬೇಕಾಗಿದೆ. ಅವರ ಬದುಕನ್ನು ಹಸನುಗೊಳಿಸಬೇಕಾಗಿದೆ. ಅವರ ಬದುಕು ಹೀನಾಯವಾಗಿದೆ, ಬಡತನದಿಂದ ಬಳಲ್ತಿದ್ದಾರೆ. ಅದಕ್ಕಾಗಿ ಅವರ ಬದುಕನ್ನು ಹಸನು ಮಾಡುವಂಥ ಜೊತೆಗೆ ಅವರಿಗೆ ಒಂದು ಗೌರವವನ್ನು ನಾವು ಬದುಕನ್ನು ಹಸನು ಅವರ ಬಡತನವನ್ನು ನಾವು ನೀಗಿಸೋಕ್ಕಿಂತ ಅವ್ರಿಗೆ ಬೇಕಾಗಿರೋದೇನೆಂದರೆ ಗೌರವ. ಸಮಾಜದಲ್ಲಿ ಯಾವುದೇ ಕೆಲಸ ಶ್ರೇಷ್ಠವಲ್ಲ, ಕನಿಷ್ಠವಲ್ಲ. ಈಗ DC ಅದಾರಂದರೆ ಅದು ಶ್ರೇಷ್ಠ ಅಲ್ಲ, ಕಸ ಗುಡಿಸ್ತಾ ಇದ್ದಾನೆ ಅಂತಂದರೆ ಅದು ಕನಿಷ್ಠ ಅಲ್ಲ. ಅದಕ್ಕಾಗಿ ಎಲ್ಲ ಸಮಾಜದಲ್ಲಿ ಎಲ್ಲ ಕೆಲಸಗಳಿಗೂ ಅವ್ರದ್ದೇ ಆದಂಥ ಒಂದು ಗೌರವ ಇರುತ್ತೆ. ಅದಕ್ಕಾಗಿ ನಾವು ಕಸ ಗುಡಿಸೋರನ್ನ ಕೀಳಾಗಿ ಕಾಣಬಾರ್ದು, ಅವ್ರಿಗೂ ಸಹಿತ ಗೌರವವನ್ನು ಕೊಡಬೇಕು. ದೇಶ ಪ್ರೇಮ ಅಂದರೆ ಇದೇನೆ. ನಾವು ಈಗ ಆಗಳೇ ಹೇಳಿಲ್ಲ, ಕಸ ಹೋಗೋದು, ಬೈಕ್ ಮೇಲೆ ಬಂದು ಕಸ ಹೋಗೋದು ಹೋಗಿ ಅಲ್ಲೆಲ್ಲೋ ಪ್ರೋಗ್ರಾಮ್ದಲ್ಲೋ ಅಲ್ಲೆಲ್ಲೋ ಕೂತ್ಕೊಂಡು ದೇಶ ಪ್ರೇಮದ ಬಗ್ಗೆ ಮಾತಾಡೋದು. ಇನ್ನು ಅವರವ್ರನ್ನೋ ಟೀಕಿಸೋದು, ಉಗುಳವರನ್ನು ಟೀಕಿಸೋದೋ ಅಥವಾ ರಾಜಕಾರಣಿಗಳನ್ನು ಟೀಕಿಸೋದೋ, ಏನು ಗಟರೆ ಸ್ವಚ್ಛ ಇಲ್ಲ, ಅದು ಸ್ವಚ್ಛ ಇಲ್ಲ, ಇಲ್ಲಿ ಸ್ವಚ್ಛ ಇಲ್ಲ, ಏನು ಹಾಗೆ ಹೀಗೆ ಅಂತೇಳಿ ಅವರನ್ನೆಲ್ಲರನ್ನು ಬೈತಾ ಅಡ್ಡಾಡೋದು. ಆದರೆ ನಾವೇ ಸಮಾಜವನ್ನು ಏನು ಮಾಡ್ತಿರ್ತೀವಿ, ಒಂದು ರೀತಿ ಗಲೀಜುಗೊಳಿಸ್ತಾ ಇರ್ತೀವಿ. ಅದು ದೇಶ ಪ್ರೇಮವಲ್ಲ. ನಾವು ದೇಶ ಪ್ರೇಮ ಅಂತಂದರೆ ನಮ್ಮ ಸಮಾಜವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ಒಂದು ದೇಶ ಪ್ರೇಮನೇ. ದೇಶ ಪ್ರೇಮ ಅಂದರೆ ಕೇವಲ ಅದಕ್ಕಾಗಿ ಹೋರಾಡುವುದಂತಲ್ಲ. ನಮ್ಮ ಸಮಾಜವನ್ನು ಸ್ವಚ್ಛಗೊಳಿಸುವುದು, ಸ್ವಚ್ಛವಾಗಿ ಇಟ್ಟುಕೊಳ್ಳುವುದೇ ಒಂದು ದೇಶ ಪ್ರೇಮದ ಸಂಕೇತ. ಎಲ್ಲೆಂದರಲ್ಲಿ ಪುಚುಕ್ ಉಗುಳೋದಲ್ಲ. ಇಲ್ಲಿ ಉಗುಳಬಾರದು ಅಂತ ಬರ್ತಿರ್ತಾರೆ, ಅಲ್ಲೇ ಉಗುಳುತ್ತಿರ್ತಾರೆ. ಇಲ್ಲಿ ಮೂರ್ತ ವಿಸರ್ಜನೆ ಮಾಡಬಾರ್ದಂತಿರುತ್ತೆ, ಅಲ್ಲೇ ಮೂರ್ತ ವಿಸರ್ಜನೆ ಮಾಡೋದು. ಸಮಾಜವನ್ನು ಹಾಳುಗೆಡುವುದು, ಸಮಾಜ ಸ್ವಾಸ್ಥ್ಯವನ್ನು ಹಾಳುಗೆಡುವುದು. ಮತ್ತು ಏನು ಎಲ್ಲೆಂದರಲ್ಲಿ ದೇಶ ಪ್ರೇಮ ಅಂಥೇಳಿ ಬೊಬ್ಬೆ ಹೊಡೆಯೋದು. ಇದು ಅಲ್ಲ ದೇಶ ಪ್ರೇಮ. ಏನಾದರೂ ಅಂದರೆ ದೇಶ ಪ್ರೇಮ ಅಂತಂದರೆ ನೀವು ಸಮಾಜಕ್ಕೆ, ನಿಮ್ಮ ದೇಶಕ್ಕೆ ಏನಾದರೂ ಒಂದು ಸಣ್ಣ ಕೆಲಸವನ್ನು ಮಾಡಬೇಕು. ದೇಶವನ್ನು ಸ್ವಚ್ಛಗೊಳಿಸುವಂಥ ಏನಾದರೂ ಕೆಲಸ ಮಾಡಬೇಕು. ದೇಶಕ್ಕಾಗಿ ಅದರಿಂದ ಏನಾದರೂ ಉಪಯೋಗ, ನಿಮ್ಮ ಕೆಲಸದಿಂದ ಏನಾದರೂ ಉಪಯೋಗ ಆಗಿರಬೇಕು. ಅದು ದೇಶ ಪ್ರೇಮ. ಆ ದೇಶ ಪ್ರೇಮ ನಾವು ಎಲ್ಲಿ ಕಾಣ್ತೀವಿ ಅಂದರೆ ಈ ಕಸ ಗುಡಿಸುವವರಲ್ಲಿ ಕಾಣ್ತಾ ಇದ್ದೀವಿ. ಅವರು ಈ ದೇಶವನ್ನು ಕಟ್ಟುವವರು, ನಿಜವಾದ ಶ್ರಮಜೀವಿಗಳು ಅವರು. ಈ ದೇಶವನ್ನು ನಿಜವಾಗಿ ಕಟ್ಟುವವರು ಅವರೇ. ಆದರೆ ದೇಶವನ್ನು ಕಟ್ಟಿದವರಿಗೆ ದೇಶದಲ್ಲಿ ಬದುಕಲಿಕ್ಕೆ ಏನಾಗ್ತಾ ಇದೆ ಅಂದರೆ ಜಾಗ ಇಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಬದುಕಲಿಕ್ಕೆ ಕಷ್ಟಗಳು ಬರ್ತಾ ಇವೆ. ದೇಶವನ್ನೇ ಕಟ್ಟಿದವರಿಗೆ ಈ ದೇಶದಲ್ಲಿ ಬಾಳಲಿಕ್ಕೆ ಕಷ್ಟ ಇದೆ. ಅದಕ್ಕಾಗಿ ಏನು ಮಾಡಬೇಕಾಗಿದೆ ಅಂದರೆ ಅವರಿಗೆ ನಾವು ಅವರ ಬದುಕನ್ನು ಹಸನುಗೊಳಿಸೋಕ್ಕಿಂತ ಮುಂಚೆ ನಾವು ಅವರಿಗೆ ಮೊದಲು ಗೌರವವನ್ನು ಕೊಡೋದನ್ನು ಕಲಿತುಕೊಳ್ಳಬೇಕು. ಅದು ದೇಶ ಪ್ರೇಮ. ಆಮೇಲೆ ಇನ್ನೊಂದು ನಾವು ವಿಚಾರ ಮಾಡಬೇಕಾದಂಥ ವಿಷಯ ಏನಂತಂದರೆ, ಜಗತ್ತು ಎಷ್ಟೋ ಮುಂದುವರೆದಿದೆ. ವಿದ್ಯುನ್ಮಾನಗಳೆಂದರೆ ಮುಂದುವರೆದಿದೆ, ವಿಜ್ಞಾನದಲ್ಲಿ ಮುಂದುವರೆದಿದೆ, ತಂತ್ರಜ್ಞಾನದಲ್ಲಿ ಮುಂದುವರೆದಿದೆ. ಯಾವುದಕ್ಕೂ ಕೂತಲ್ಲಿಯೇ ಎಲ್ಲವನ್ನೂ ಮಾಡಿಸ್ಕೊಳ್ಳುವಂಥ ರೋಬೋಟ್ಗಳನ್ನು ಕಂಡುಹಿಡಿದಿದ್ದೀವಿ. ಈ ಗುಂಡಿಗಳನ್ನು ಸ್ವಚ್ಛ ಮಾಡಲಿಕ್ಕೆ, ಈ ನಮ್ಮ ಟಾಯ್ಲೆಟ್ ನಾಳೆಗಳನ್ನು ಸ್ವಚ್ಛ ಮಾಡಲಿಕ್ಕೆ ಒಂದು ಮಿಷಿನ್ ಕಂಡುಹಿಡಲಿಕ್ಕೆ ಆಗಲಿಲ್ಲ ಅಂತಂದರೆ ನಮಗೆ ಯಾಕೆ ಹೇಳಿ? ಅದನ್ನು ಮಾಡಲಿಕ್ಕೆ ಹೇಗೋ
ಕೆಳವರ್ಗ ಇದೆಯಲ್ಲ, ಹಲಸನ್ನು ಎತ್ತಲಿಕ್ಕೆ ಕೆಳವರ್ಗ ಹೇಗೋ ಇದೆಯಲ್ಲ, ಅದು ಮಾಡಲಿ ಅವರು ಅನ್ನೋ ಒಂದು ಮನೋಭಾವನೆ ಇದ್ದಿರಬಹುದು ಅನ್ನೋ ಒಂದು ಅಭಿಪ್ರಾಯ ನಂದು. ಅದಕ್ಕಾಗಿ ಅವರಿಗೆ ಅಂಥ ಕೆಲಸವನ್ನು ಮಾಡುವಂಥವರಿಗೆ ನಾವು ಕನಿಷ್ಠ ಗೌರವವನ್ನಾದರೂ ಕೊಡಬೇಕಂತೇಳಿ ಇದ್ರ ಮುಖಾಂತರ ಈ ಏನು ಪದ್ಯದ ಮುಖಾಂತರ ಜಯದೇವಿ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಒಂದು ಸಾಲುಗಳಲ್ಲಿ ನಾವು ನೋಡ್ತೀವಿ, ಎಲ್ಲರ ಮನಸ್ಸಿನ ಕೊಳೆ ತೊಳೆಯುತ್ತಾ ಇನ್ನೊಬ್ಬರ ಹಂಗಿನಲ್ಲಿ ಬದುಕದ ಶ್ರಮಜೀವಿಗಳು. ನಿಜವಾಗಿಯೂ ಶ್ರಮಜೀವಿಗಳು ಯಾರಾದರೂ ಇದ್ದರೆ ಅವರೇ. ಯಾರು? ಕಸಗುಡಿಸುವವರು, ಕಲ್ಲು ಕುಟಿಗರು, ಇವರೇನೇ. ಕಲ್ಲು ಕುಟಿಗರು ಅನ್ನಂತೆ ಒಂದು ನೆನಪಂತು. ಈ ಬಿಲ್ಡಿಂಗ್ಗಳು, ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು, ನಾವು ವಾಸಿಸುವಂಥ ಮನೆಗಳು ಎಲ್ಲವೂ ಸಹಿತ ಅವರು ಕಟ್ಟಿರುವಂಥವೇ. ಅವರೇ ಶ್ರಮಜೀವಿಗಳು. ಆ ಶ್ರಮಜೀವಿಗಳಿಂದಲೇ ಅವು ನಿರ್ಮಾಣ ಆಗ್ತವೆ. ಅದಕ್ಕಾಗಿ ಅವರು ಯಾರ ಹಂಗಿನಲ್ಲೂ ಬದುಕಲಾರದಂಥ ಜನ ಅವರು ಶ್ರಮಜೀವಿಗಳು, ದುಡಿದು ತಿನ್ನುವಂಥವರು. ಎಲ್ಲರ ಮನಸ್ಸಿನಲ್ಲಿರುವಂಥ ಕೊಳೆಯನ್ನು ಅವರು ಏನು ಮಾಡ್ತಾರೆ? ಸ್ವಚ್ಛಗೊಳಿಸುವುದರ ಜೊತೆಗೆ, ಸಮಾಜದಲ್ಲಿರುವಂಥ ಹೊಲಸನ್ನು ಸ್ವಚ್ಛಗೊಳಿಸುವುದರ ಜೊತೆಗೆ ಎಲ್ಲರ ಮನಸ್ಸಿನಲ್ಲಿರುವ ಕೊಳೆಯನ್ನು ಸಹಿತ ಅವರು ಏನು ಮಾಡ್ತಾರೆ? ಸ್ವಚ್ಛಗೊಳಿಸ್ತಾರೆ ಅಂತ ಶ್ರಮಜೀವಿಗಳವರು. ಆಮೇಲೆ, ನಾವೇ ಗುಡಿಸಿದ ಕಸ, ನಾವೇ ಎತ್ತಿದ ಹೊಲಸುಗಳಿಂದಲ್ಲವೇ ಕೆಟ್ಟ ಹುಳ ಹುಪ್ಪಡಿ ಸೊಳ್ಳೆಗಳು ಸತ್ತಿದ್ದು. ಇದೇ ಕಸ ಕೊಳೆಯಿಲ್ಲದ ನೆಲದಲ್ಲಿ ಘಮಘಮಿಸುವ ಮಲ್ಲಿಗೆಯ ಪರಿಮಳ, ಕೋಗಿಲೆಯ ಕುಹು ಕುಹು ರಾಗ, ಮಿರಿ ಮಿರಿ ಮಿಂಚುವ ಮಹಲ್ಲುಗಳು ಅರಳಿ ನಿಂತಿದ್ದು. ಅದೇ ಆಗಲೇ ಹೇಳಿದ್ದೆ ನಾನು. ಏನಂತಂದರೆ, ಈ ಶ್ರಮಜೀವಿಗಳಿಂದಲೇ ಈ ಸಮಾಜ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಈ ಸಮಾಜ ಸ್ವಾಸ್ಥ್ಯದಿಂದ ಇರಬೇಕಾದ್ರೆ ನಾವು ಕಸವನ್ನು ನೀಟಾಗಿ ಇರಬೇಕು, ಸ್ವಚ್ಛಗೊಳಿಸಿ, ಸುತ್ತಮುತ್ತ ಪರಿಸರವನ್ನು ಸ್ವಚ್ಛಗೊಳಿಸಬೇಕು, ಕಸವನ್ನು ಹರಡಬಾರ್ದು ಅನ್ನೋದು ಒಂದು ಸೆನ್ಸ್. ಆ ರೀತಿ ಅವರು ನಮ್ಮ ಸಮಾಜವನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವರಿಂದಲೇ ಇಷ್ಟು ಶುದ್ಧವಾದಂಥ ನಗರಗಳು, ಗ್ರಾಮಗಳು ಇರೋದಾದರೆ, ಶುದ್ಧವಾಗಿದ್ದಾವೆ ಅಂದರೆ ಅದಕ್ಕೆ ಕಾರಣ ಕಸ ಗುಡಿಸುವವರು. ನಾವು ಎಷ್ಟೇ ಕಸ ಮಾಡಿದ್ರು ಸಹಿತ ಅವರು ಕಸವನ್ನು ಗುಡಿಸ್ತಿರ್ತಾರೆ. ಇಲ್ದಿದ್ರೆ ಏನಾಗ್ತಾ ಇತ್ತಂದರೆ, ನಮ್ಮ ತಿಪ್ಪೆ ಗುಂಡಿಗಳೆಲ್ಲ ತುಂಬಿ ಸೊಳ್ಳೆಗಳ ಕಾಟ ಜಾಸ್ತಿಯಾಗಿ ಚಿಕನ್ ಗುಂಡ್ಯಾನ ಅದೋ ಇದೋ ಬಂದು ನಾವು ಸತ್ತು ಹೋಗ್ತಿದ್ದೀವಿ. ಹಾಗೆ ಇವೆಲ್ಲವೂ ಸಹಿತ ನಗರಗಳು, ಗ್ರಾಮಗಳು ಇವತ್ತು ಸ್ವಚ್ಛವಾಗಿದೆ ಅಂತಂದರೆ ಅದಕ್ಕೆ ಕಾರಣ ಏನಾಗ್ತದೆ? ಅವರು ಶ್ರಮಜೀವಿಗಳು. ಅವರು ಕಸ ಗುಡಿಸುವವರಿಂದಲೇ ಒಂದು ಮಲ್ಲಿಗೆಯ ವಾಸನೆ, ಪರಿಮಳ, ಘಮ ವಾಸನೆ ಅಂದರೆ ಸ್ವಚ್ಛತೆ ಇರೋದು ಅದನ್ನು ನಾವು ಕಾಣ್ತೀವಿ. ಅವರಿಂದಲೇ ಅದು. ಆಮೇಲೆ ಈ ಮಿಂಚು ಮೇರಿ ಮೇರಿ ಮಹಲ್ಲುಗಳು ಮಿಂಚ್ತಾ ಇದ್ದಾವಲ್ಲ, ಸ್ವಚ್ಛವಾಗಿದ್ದಾವಲ್ಲ, ಅವು ಹಾಗೆ ಮೇರಿ ಮೇರಿ ಮಿಂಚಲಿಕ್ಕೆ ಕಾರಣ ಈ ಶ್ರಮಜೀವಿಗಳು. ಇಲ್ಲ ಆದಿದ್ರೆ ಈ ಸಮಾಜನ ಗಬ್ಬುನಾಥ ಹಿಡಿದು ಹೋಗ್ತಾ ಇತ್ತು. ನಾವು ಮುಚ್ಚುವನ್ನು ಓಡಾಡಬೇಕಾಗ್ತಿತ್ತು.